ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನನ್ನು ಈ ಭೂಮಿ ಮೇಲೆ ಇರಕ್ ಬಿಡೋದಿಲ್ಲ. ಈ ತರ ಆತರಪಟ್ಟು ಒಂದೇ ಸಲ ಮೇಲೆ ಹೋಗ್ಬಿಡ್ತೀಯಾ ಅಥವಾ ಇರೋಸ್ ದಿನ ಆರಾಮಾಗಿದ್ದು ಜಪ ಮಾಡ್ಕೊಂಡು ಆಮೇಲೆ ಹೋಗ್ತೀಯಾ? ನೀನೇ ಬಿಟ್ಟು ಯೋಚನೆ ಮಾಡು. ಇಲ್ಲಿಗೆ ನನ್ನ 2 ವಾಕ್ಯಗಳು ಮುಗೀತು. ನೀತಿ ಪಾಠದ ಸಮಯನೂ ಮುಗಿದಿದೆ. ಹೊಡ್ತೀನಿ ಮುದ್ಕಿ. ಟೇಕ್ ಕೇರ್. ಸಿ ಯು. ಬಾಯ್. ಇಲ್ಲ, ಈ ವಿಷಯನ ತಕ್ಷಣ ಆನಂದಪ್ಪಂಗೆ ಹೇಳಬೇಕು. ಅಬ್ಬಾ ವೃದ್ಧಾಶ್ರಮಕ್ಕೆ ಬಂದ್ರು ಏನ್ ಲುಕ್ಕಜ್ಜಿ ನಿಂದು. ಸ್ಪೆಕ್ಸ್ ಹುಷಾರು. ಅಯ್ಯೋ ದೇವ್ರೆ, ಇದೇನಾಗೋಯ್ತು? ಅತ್ತೆ ಎಲ್ಲಿಗೆ ಹೋಗಿದ್ದಾರೆ? ದೇವ್ರೆ ದಾರಿ ತೋರಿಸ್ತಾ ಇನ್ನೆಲ್ಲಾನು ಒಳ್ಳೇದೇ ಆಗುತ್ತೆ ಅನ್ಕೊಳ್ಳೋದ್ರೊಳಗೆ ಅತ್ತೆ ಕಾಣೆ ಆಗಿ ಹೋಗೋದು ಅಂದ್ರೆ ಏನರ್ಥ? ಅವರು ತೋಟದ ಮನೆಗೂ ಹೋಗಿಲ್ಲ ಅಂತೀರಾ, ಊರಿಗೂ ಹೋಗಿಲ್ಲ ಅಂತೀರಾ. ಅವ್ರು ಎಲ್ಲಿ ಹೋಗಿರೋದಕ್ಕೆ ಸಾಧ್ಯ? ಅವ್ರು ಹೀಗೆಲ್ಲ ಬೇಜವಾಬ್ದಾರಿತನದಿಂದ ಎಲ್ಲೆಲ್ಲೋ ಹೋಗೋರಲ್ಲ. ಅವ್ರು ಎಲ್ಲಿ ಹೋಗಿರ್ಬೋದು? ಏನಾಗಿರ್ಬೋದು? ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ನೋಡೋಣ ಇರಿ, ಸ್ವಲ್ಪ ಹುಡುಕೋಣ. ಸಿಗ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡೋಣ. ಆನಂದಪ್ಪ ಅಂಕಲ್, ಯಾಕೆ ಗಾಬರಿ ಆಗಿದ್ದೀರಾ? ಏನಾಯ್ತು ಹೇಳಿ. ನಾನು ಹೇಳಿದ್ನಲ್ಲ, ಅಜ್ಜಿ ಕಾಣೆ ಆಗೋದ್ರ ಹಿಂದೆ ಈ ಕಿರಾತಕನ ಕೈ ಬಾಡ ಇದೆ ಅಂತ. ಅವೊಂದೇ ಇಕ್ಮತ್ತಿದು. ಏನ್ ಹೇಳ್ತಾ ಇದ್ದೀರಾ ಅಂಕಲ್? ಆನಂದಪ್ಪ, ಅವನೇ ಅಜ್ಜಿನ ಕರ್ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಇಟ್ಟಿದ್ದಾನೆ. ಏನು, ವೃದ್ಧಾಶ್ರಮಕ್ಕ? ಅಲ್ಲ ಅಂಕಲ್, ಅವ್ರು ಯಾಕೆ ವೃದ್ಧಾಶ್ರಮಕ್ಕೆ ಹೋಗ್ಬೇಕು? ಅವ್ರದ್ದೇ ಸಿಕ್ಕಾಪಟ್ಟೆ ಆಸ್ತಿ ಪಾಸ್ತಿ ಇದೆಯಲ್ಲ. ಅದು ಯಾವುದು ಈಗ ಅಜ್ಜಿ ಹೆಸರಲ್ಲಿ ಇಲ್ಲ ಆನಂದಪ್ಪ. ಅವನೇ ಅಜ್ಜಿ ನನಗೆ ಗಿಫ್ಟ್ ಡೀಡ್ ಮಾಡಿಕೊಟ್ಟಿದ್ದಾರೆ ಅಂತ ಫೇಕ್ ಮಾಡಿಕೊಂಡು ಎಲ್ಲ ತನ್ನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಜ್ಜಿ ಆಚೆ ಇದ್ರೆ ಎಲ್ಲಿ ಬಾಯಿ ಬಿಟ್ಬಿಡ್ತಾರೋ ಅಂತ ಹೆದರಿ ವೃದ್ಧಾಶ್ರಮಕ್ಕೆ ದುಡ್ಡು ಕೊಟ್ಟು ಅಜ್ಜಿಗೆ ದಿಗ್ಬಂಧನ ಹಾಕಿ ಕೂಡಾಕ್ಬಿಟ್ಟಿದ್ದಾನೆ ಆನಂದಪ್ಪ. ವಯಸ್ಸಾದವರು ಅಂತಾನು ನೋಡದೆ ಅವ್ರನ್ನ ಹೀಗೆಲ್ಲ ನಡೆಸ್ಕೊಂಡಿದ್ದಾನಲ್ಲ, ಅದೆಷ್ಟು ನೀಚತನ ಇರಬೇಡ ಅವನಿಗೆ. ದುಡ್ಡಿಗೋಸ್ಕರ ಇಷ್ಟೊಂದು ಸ್ವಾರ್ಥಿಗಳಾಗ್ತಾರ? ಸಂಬಂಧಕ್ಕೆ ಭಾವನೆಗೆ ಬೆಲೆನೇ ಇಲ್ವಾ ಹಾಗಾದ್ರೆ? ಇಲ್ಲ ಭಾಗ್ಯಕ್ಕ, ಅವನ್ ಬೆಳೆದ್ ಬಂದ ರೀತಿನೇ ಹಂಗೆ ಅಲ್ವಾ. ಅವನ್ ಮನುಷ್ಯನೇ ಅಲ್ಲ ಭಾಗ್ಯಕ್ಕ. ಈ ಪ್ರಾಣಿಗಳು ಹಸಿವಾದಾಗ ಬೇಟೆ ಆಡ್ತವೆ, ಆಮೇಲೆ ತೆಪ್ಪಗ್ ಮಲ್ಕೊಂಡ್ಬಿಡ್ತವೆ. ಈ ನನ್ನ ಮಗ ಪ್ರಾಣಿಗಳಿಗಿಂತ ಕಡೆ. ಈ ಪ್ರಾಣಿಗಳು ಹಸಿವೆಗೋಸ್ಕರ ಬೇಟೆ ಆಡ್ತವೆ, ಇವನು ಹೊಟ್ಟೆ ತುಂಬದ ಮೇಲೆ ಬೇಟೆ ಆಡ್ತಾನೆ. ಈಗೆಂತ ಕೆಲಸ ಮಾಡಿದ ನೋಡಿ ಭಾಗ್ಯಕ್ಕ. ಕೈಗೊಂದಾಳು ಕಾಲಿಗೊಂದಾಳು ಇದ್ದು ರಾಜಮಾತೆ ತರ ಇದ್ದವರು ವೃದ್ಧಾಶ್ರಮಕ್ಕೆ ಹೋಗಿ ಅನಾಥೆ ತರ ಬದುಕ್ತಾ ಇದ್ದಾರೆ ಭಾಗ್ಯಕ್ಕ. ಅವ್ರೊಂದು 4 ದಿವಸ ಅಲ್ಲಿದ್ರೆ ಸಾಕು, ಮಾನಸಿಕವಾಗಿ ಕುಗ್ಗೋಗ್ತಾರೆ, ಆಯುಷ್ಯನೇ ಬತ್ತು ಹೋಗುತ್ತೆ. ಆನಂದಪ್ಪ, ನಾವು ಈಗಲೇ ಹೋಗಿ ಅಚ್ಚನ ವಾಪಸ್ ಕರ್ಕೊಂಡ್ ಬರ್ಬೇಕು. ಆಮೇಲೆ ನಾವು ಗೌತಮ್ ಕಿವಿಗೂ ಹಾಕ್ಬೇಕು ಈ ವಿಷಯನ. ಅವನೇ ಸರಿ, ಅವನನ್ನ ಚೆನ್ನಾಗಿ ಬೆಂಡೆತ್ತಾನೆ. ಬೇಡ ಬೇಡ, ಈ ವಿಷಯನ ಗುಂಡುಗೆ ಹೇಳೋದು ಬೇಡ. ನಾವು ಮೊದಲು ಹೋಗಿ ಅತ್ತೆನ ಭೇಟಿ ಆಗೋಣ, ಅವರನ್ನ ಇಲ್ಲಿಗೆ ಕರ್ಕೊಂಡು ಬರೋಣ. ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಗುಂಡುಗಿ ವಿಷಯ ಗೊತ್ತಾದ್ರೆ ಅದು ಇನ್ನೇನೇನೋ ಆಗುತ್ತೆ. ಹಾಗಾಗೋದು ಬೇಡ. ನಾವೇ ಇದಕ್ಕೊಂದು ದಾರಿ ಏನಾದರೂ ಹುಡ್ಕೋಣ. ನೀವು ನಮಗೆ ಸಹಾಯ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಈ ಮಟ್ಟಿಗೆ ಬದಲಾಗ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾವು ನಿಮ್ಗೆ ಸದಾ ಋಣಿಯಾಗಿರ್ತೀವಿ. ನಿಮ್ಮಿಂದ ತುಂಬಾ ಸಹಾಯ ಆಯ್ತು ಲಕ್ಷ್ಮೀಕಾಂತ್ ಅವ್ರು. ಅಯ್ಯೋ ಭಾಗ್ಯಕ್ಕ, ನೀವು ಕೈ ಮುಗಿಬೇಡಿ, ನೀವು ನಮ್ಮ ಪಾಲಿನ ದೇವತೆ.
ನಾನು ಹಿಂದೆ ಮಾಡಿದ್ನಲ್ಲ ಕೆಟ್ಟ ಕೆಲಸ, ಅದೆಲ್ಲ ಮೈಗೆ ಮೆತ್ಕೊಂಡಿದೆಯಲ್ಲ, ಅದನ್ನ ತೊಳ್ಕೊಳ್ಳೋದಕ್ಕೆ ಇಂಥ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರ್ತೀನಿ. ಹ, ನೀವು ನನಗೆ ಥ್ಯಾಂಕ್ಸ್ ಹೇಳೋ ಅಗತ್ಯನೇ ಇಲ್ಲ ಭಾಗ್ಯಕ್ಕ. ನಾನು ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಇಂಥ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಭಾಗ್ಯಕ್ಕ, ನೀವು ಸ್ವಲ್ಪ ಹುಷಾರಾಗಿರಿ. ಅಚ್ಚಿನ ಕರ್ಕೊಂಡ್ಬಂದದ್ದು ನಾವೇ ಅಂತ ಅವನಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಅವನು ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ದ್ಬಿಡುತ್ತೆ. ಆಮೇಲೆ ಅವನು ಏನ್ ಬೇಕಾದ್ರು ಮಾಡ್ತಾನೆ ಭಾಗ್ಯಕ್ಕ, ಅಂತ ಕೊಳಕ್ಕೆ ಜನವ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಭಾಗ್ಯಕ್ಕ, ನನ್ನ ಮಗ ಏನು ಅಂತ ನನಗೆ ಗೊತ್ತು. ಹಲ್ಲಲ್ಲಿ ವಿಷ ತುಂಬಿಕೊಂಡಿರೋ ಹಾವನ್ನು ಎದುರಿಸ್ಬೋದು, ಆದರೆ ತಲೆಯಲ್ಲೇ ವಿಷ ತುಂಬಿಕೊಂಡಿರೋನು ಹೆಂಗೆ ಎದುರಿಸ್ತೇದು? ಅವ್ನು ಯಾವ ಕ್ಷಣದಲ್ಲಿ ಏನು ಬೇಕಾದ್ರು ಮಾಡಿಬಿಡ್ಬೋದು. ನಾವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕು ಆನಂದಪ್ಪ, ಅಲ್ವಾ ಭಾಗ್ಯಕ್ಕ? ಸರಿ ಅಂಕಲ್, ಇದು ಈಗ ಅಜ್ಜನ ಯಾವ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾನೆ? ಓ, ಆಶ್ರಮನ? ನನಗಲ್ಲೊಬ್ರು ಪರಿಚಯ ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ವಿಷಯ ಯಾರಿಗೂ ಲೀಕ್ ಆಗದ್ರ ಹತ್ರ ಅಜ್ಜನೆಲ್ಲ ಕರ್ಕೊಂಬರೋಣ. ಅಯ್ಯೋ ದೇವ್ರೆ, ಎಂತಾಗತಿ ಬಂತಪ್ಪ ನನಗೆ. ಈಗ ಯಾರನ್ನೂ ನಂಬಲಾರ್ದಂಗೆ ಆಗೋಯ್ತಲ್ಲ. ನಮ್ಮವ್ರನ್ನೇ ನಾವು ನಂಬೋದಕ್ಕಾಗಲಿಲ್ಲ ಅಂದಮೇಲೆ ಇನ್ಯಾರನ್ನ ನಂಬೋದು? ಇಂಥವ್ರ ಮಧ್ಯ ನಾವು ಹೇಗಪ್ಪ ಬದುಕೋದು? ಸಂಬಂಧಗಳಿಗೆ ಅರ್ಥ ಇಲ್ಲ, ಭಾವನೆಗಳಿಗೆ ಬೆಲೆ ಇಲ್ಲ. ಇಂಥ ಕೆಟ್ಟ ಸಮಾಜದ ಮಧ್ಯೆ ನಾವು ಬದುಕ್ತಾ ಇದ್ದೀವಲ್ಲ. ಹೇಗಿದ್ದು ಮನೆ ಹೇಗಾಗೋಯ್ತು? ಎಲ್ಲರೂ ಒಂದು ದಿಕ್ಕಾಪಾಲಾಗ್ಬಿಟ್ರು. ಭಾಗ್ಯ, ಗುಂಡು, ಭೂಮಿಕಾ, ಅವಳ ಮಗು ಹೇಗಿದ್ದಾರೋ, ಎಲ್ಲಿದ್ದಾರೋ ಒಂದು ಗೊತ್ತಿಲ್ಲ. ಅಮ್ಮ, ಹೇಗಿದ್ದೀರಾ ಅಮ್ಮ? ಭಾಗ್ಯ, ನೀನ್ ಮಾತಾಡ್ತಾ ಇದೀಯಾ? ಅಲ್ಲಿ ಅಮ್ಮ ಅಂತ ಕೂಗಿದ್ ನೀನೇನಾ? ಹೂನಮ್ಮ, ನಾನೇ ಮಾತಾಡಿದ್ದು. ನನ್ನ ಭ್ರಮೆ ಅಲ್ಲ ತಾನೇ? ಅಲ್ಲಮ್ಮ, ನಾನೇ ಅಮ್ಮ ಅಂತ ಕರೆದಿದ್ದು. ಅಮೃತಧಾರೆ